ನಮಸ್ಕಾರ ಗೆಳೆಯರೇ, ಇವತ್ತು ನಾನು ಕ್ರಿಯಾಪದಗಳನ್ನ ಮುಂದುವರಿಸ್ತಾ ಇದ್ದೀನಿ. ನಿಮಗೆ ಹೋದ ವಾರ ಅಂದರೆ ಹೋದ ಭಾನುವಾರ ನಾನು ಕ್ರಿಯಾಪದಗಳು ಅಂದರೆ ಏನು ಅಂತ ಹೇಳಿದ್ದೀನಿ. ಕ್ರಿಯಾಪದಗಳು ಅಂದರೆ ನಾವು ಮಾಡುವ ಕಾರ್ಯಕ್ಕೆ ಅಥವಾ ಕ್ರಿಯೆಗೆ ಕ್ರಿಯಾ ಅನ್ನಬೇಕಾಗುತ್ತೆ. ಕ್ರಿಯೆಯ ಜೊತೆಗೆ ಯಾವುದಾದ್ರೂ ಪದವಿದ್ದರೆ ಅದಕ್ಕೆ ನಾವು ಕನ್ನಡ ವ್ಯಾಕರಣದಲ್ಲಿ ಕ್ರಿಯಾಪದ ಅಂತೇವೆ ಅಥವಾ ಕ್ರಿಯಾಪದ ಅಂತ ಹೇಳಲಿಕ್ಕೆ ಬರ್ತದೆ ಅಂತ ಹೇಳಿದ್ದೀನಿ. ಹಾಗೆ ನಾನು ಕೆಲವು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ. ಅಂದರೆ ಕ್ರಿಯೆಗೆ ಸಂಬಂಧಪಟ್ಟ ಉದಾಹರಣೆಗಳನ್ನ ಹೇಳಿದ್ದೀನಿ. ಜೊತೆಗೆ ಧಾತು ಎನ್ನುವುದನ್ನು ಕೂಡ ಹೇಳಿದ್ದೀನಿ. ಧಾತು ಎಂದರೆ ಕ್ರಿಯೆಗೆ ಸಂಬಂಧಪಟ್ಟ ವಿಷಯ ಅಂತ ತಿಳ್ಕೊಳ್ಳಿ ಅಥವಾ ಕಾರ್ಯಕ್ಕೆ ಸಂಬಂಧಪಟ್ಟ ವಿಷಯ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ನಾನು ಮೂಲ ಧಾತು ಬಗ್ಗೆ ಹೇಳ್ತಾ ಇದ್ದೀನಿ. ಅಂದರೆ ಇವತ್ತು ನಾನು ಧಾತುಗಳು ಮತ್ತು ಮೂಲ ಧಾತುಗಳು ಅಂದರೆ ಏನು ಅಂತ ಹೇಳ್ತಾ ಇದ್ದೀನಿ. ಧಾತುಗಳು ಅಂದರೆ ಕ್ರಿಯಾಪದ ಅಂತ ಹೇಳಲಿಕ್ಕೆ ಕೆಲವು ಉದಾಹರಣೆಗಳನ್ನ ಹೋದ ಕೊಟ್ಟಿದ್ದೀನಿ. ಆದರೂ ಹೇಳ್ತಾ ಇದ್ದೀನಿ. ಓದು, ನಡೆ, ಹೋದ ಇಂಥ ಮುಂತಾದ ಶಬ್ದಗಳನ್ನ ನಾವು ಧಾತುಗಳು ಅಂತ ಹೇಳಲಿಕ್ಕಾಗುತ್ತೆ. ಇವತ್ತು ನಾನು ಮೂಲ ಧಾತುಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಅಂದರೆ ಇಲ್ಲಿ ಕ್ರಿಯೆಯ ಜೊತೆಗೆ ಅಥವಾ ಕಾರ್ಯದ ಜೊತೆಗೆ ಯಾವುದೇ ಪ್ರತ್ಯಯವನ್ನು ಉಪಯೋಗ ಮಾಡಬಾರ್ದು. ನಿಮಗೆ ಗೊತ್ತಿರಬೇಕು, ನಾನು ವಿಭಕ್ತಿ ಮತ್ತು ಪ್ರತ್ಯಯಗಳನ್ನ ಹೇಳಿದ್ದೀನಿ. ಹಾಗೂ ಸರಳವಾಗಿ ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ವಿಭಕ್ತಿ ಪ್ರತ್ಯಯ ಅನ್ನೋದನ್ನ ಹೇಳ್ತಾ ಇದ್ದೀನಿ. ವಿಭಕ್ತಿಯಲ್ಲಿ ಮೊದಲಿಗೆ ಪ್ರಥಮ ಹೂವು, ದ್ವಿತೀಯ ಹೂವಲ್ಲಿ ಪ್ರತ್ಯಯ ಆಗುತ್ತೆ. ಪ್ರಥಮ ದ್ವಿತೀಯದಲ್ಲಿ ಪ್ರತ್ಯಯ ಅನ್ನೋದು ಪ್ರತ್ಯಯ ಆಗುತ್ತೆ. ದ್ವಿತೀಯ ಅನ್ನೋದು ವಿಭಕ್ತಿ ಪ್ರತ್ಯಯ ಅನ್ನೋದಾಗುತ್ತೆ. ತೃತೀಯ ಇಂದ ಚತುರ್ಥಿ ಗೆ ಪಂಚಮಿ ಎಂದಾಗುತ್ತೆ. ಷಷ್ಠಿ ಸಪ್ತಮಿ ಅಲ್ಲಿ ಸಂಬೋಧನಾ ಎ ಅಂತ ಹೋದವಾರ ನಾನು ಹೇಳಿದ್ದೆ. ಆದರೆ ಇಲ್ಲಿ ನೀವು ಮೂಲ ಧಾತುಗಳ ಬಗ್ಗೆ ಹೇಳ್ಬೇಕಾದ್ರೆ ನೀವು ಯಾವುದೇ ಪ್ರತ್ಯಯಗಳನ್ನ ಉಪಯೋಗ ಮಾಡಲೇಬಾರ್ದು. ಅಂದರೆ ಹೂವು, ಹಣ್ಣು, ಇಂದ, ಗೆ ಅಲ್ಲಿ ಎ ಅಂತ ಯಾವುದೇ ಪ್ರತ್ಯಯಗಳನ್ನ ಉಪಯೋಗ ಮಾಡಬಾರ್ದು. ಹಾಗೆ ನೀವು ಧಾತುವಲ್ಲಿ ಉಪಯೋಗ ಮಾಡ್ಬೋದು. ಆದರೆ ಮೂಲ ಧಾತುವಲ್ಲಿ ನೀವು ಯಾವುದೇ ಪ್ರತ್ಯಯಗಳನ್ನ ಉಪಯೋಗ ಮಾಡಬಾರ್ದು. ಅದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳನ್ನು ಹೇಳ್ತಾ ಅಂದ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ. ಉದಾಹರಣೆಗಳಲ್ಲಿ ತಿನ್ನು, ಉಣ್ಣು, ಕುಡಿ, ಬರು, ಹಾರು, ಓದು, ಬರೆ, ಹೋಗು, ಹಾರು, ಜಿಗಿ, ಏಳು, ಬೀಳು, ಮಲಗು, ಆಗು, ಬಳೆ, ಬದುಕು. ಮುಂದುವರೆದು ಇಕ್ಕು, ನೆಡು, ಎತ್ತು, ಬಿತ್ತು, ನೆನೆ, ಹಿಗ್ಗು, ಕುಗ್ಗು, ನಡುಗು, ಮಲಗು, ಹಿಡಿ, ಪಡೆ, ತೂಗು, ತುಂಬು, ಮುಚ್ಚು, ಒದೆ, ತೀಡು, ಒಪ್ಪು, ತಪ್ಪು, ಎನ್ನು, ಅನ್ನು, ಹಿಂಡು, ಕುಡಿ, ಸುರಿ. ಹಾಗೆ ಚೆಲ್ಲು, ಕೀಲು, ಸೋಲು, ಗೆಲ್ಲು, ಚಿಮ್ಮು, ನುಕ್ಕು, ತೊಳೆ, ಬೆಳಗು, ಕೇಳು, ಹೇಳು, ಸೆಳೆ, ತಿಳಿ, ನಂಬು, ಬಿಡು, ಕೋರೆ, ಅರಸು, ಹುಡುಕು, ಬಡಿಸು, ಏರು, ತೆಗಳು, ಕಾಣು ಮುಂತಾದವುಗಳನ್ನ ನಾವು ಮೂಲ ಧಾತುಗಳು ಅಂತ ಹೇಳಬೇಕಾಗುತ್ತೆ. ಇಲ್ಲಿವರೆಗೂ ನಾನು ಹೇಳಿದ ಶಬ್ದಗಳಲ್ಲಿ ಯಾವುದೇ ಪ್ರತ್ಯಯ ಇಲ್ಲ. ನಾನು ಇಲ್ಲಿವರೆಗೂ ಹೇಳಿದ್ದು ಕೆಲವು ಶಬ್ದಗಳು. ಇಲ್ಲಿ ನಾನು ಪ್ರತ್ಯಯಗಳನ್ನ ಹೇಳಿಲ್ಲ. ಅಂದರೆ ಇನ್ನೂ ಹಲವಾರು ಮೂಲ ಧಾತುಗಳಿವೆ. ಅಲ್ಲಿ ಯಾವುದೇ ಪ್ರತ್ಯಯಗಳನ್ನ ಉಪಯೋಗ ಮಾಡಬಾರ್ದು. ಆದರೆ ನೀವು ಪ್ರತ್ಯಯಗಳನ್ನ ಸೇರಿಸಿದಾಗ ಅಥವಾ ಉಪಯೋಗ ಮಾಡಿದಾಗ ಅವು ಕಾಲಗಳನ್ನು ತೋರಿಸುತ್ತವೆ. ಕಾಲಗಳು ಗೊತ್ತಿರಬೇಕು. ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಅಂತ 3 ಇವೆ. ಅಂದರೆ ನಮಗೆ 3 ಕಾಲಗಳು ಗೊತ್ತು. ಅವುಗಳ ಜೊತೆಗೆ ನಮಗೆ 3 ರೂಪಗಳು ಅಂತಿವೆ. ಅವುಗಳನ್ನು ನಾವು ಮುಂದಿನ ಭಾನುವಾರ ನೋಡೋಣ.
ಅಂದರೆ ಮುಂದಿನ ಭಾನುವಾರ ಅಧ್ಯಾಯ 5 ಕ್ರಿಯಾಪದಗಳಲ್ಲಿ ದಿನನಿತ್ಯ ಬಳಸುವ 3 ಕಾರ್ಯಗಳು ಮತ್ತು 3 ರೂಪಗಳ ಬಗ್ಗೆ ತಿಳಿಯೋಣ ಮತ್ತು ಕಲಿಯೋಣ. ನಾವು ಉತ್ತರಗಳು ಪೂರ್ತಿಯಾಗಿ ನೋಡಿ, ಹಾಗೆ ಮಾಡದೆ ಗೊತ್ತಾಗತ್ತೆ ತಿಳ್ಕೊಂಡಾದ್ಮೇಲೆ ಬಿಡುವಂತಾಗಲ್ಲ. ಕೊನೆಗೆ ನಮ್ಮ ಚಾನಲ್ ಸಹಾಯ ಮಾಡಿ, ಲೈಕ್ ಮಾಡಿ ಮತ್ತು ಗೆಳೆಯರಿಗೆ ಶೇರ್ ಮಾಡಿ. ತುಂಬ ಧನ್ಯವಾದಗಳು.